ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಯಕ್ಷ ಶಿಕ್ಷಣದ ಮೂಲಕ ರಾಜ್ಯಾದ್ಯಂತ ಈ ವರ್ಷ 9,000 ವಿದ್ಯಾರ್ಥಿಗಳು ಯಕ್ಷಗಾನ ರಂಗಪ್ರವೇಶ ಮಾಡಿದ್ದಾರೆ. ಸಂಗೀತ, ಯಕ್ಷಗಾನದಂತಹ ಕಲೆಯಲ್ಲಿ ಮಕ್ಕಳನ್ನು ಜೋಡಿಸಿದರೆ ಅವರು ಸುಸಂಸ್ಕೃತರಾಗುತ್ತಾರೆ ಎಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷ ಸತೀಶ್ ಶೆಟ್ಟಿ ಪಟ್ಲ ಹೇಳಿದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂಗಳೂರು ಇದರ ಪುಂಜಾಲಕಟ್ಟೆ ಘಟಕದ 7ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉದ್ಯಮಿ ಸಂದೇಶ್ ಶೆಟ್ಟಿ ಮಾತನಾಡಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪನೆ ಮಾಡುವ ಮೂಲಕ ಸತೀಶ್ ಶೆಟ್ಟಿ ಪಟ್ಲ ಅವರು ಅನೇಕ ಮಂದಿ ಕಲಾವಿದರಿಗೆ ಆಸರೆಯಾಗಿದ್ದಾರೆ ಎಂದು ತಿಳಿಸಿದರು. ನಾನು ಮಾಡಿದ ಸಾಧನೆ ಅಲ್ಲ, ನೀವು ಮಾಡಿದ ಸಾಧನೆ ನನ್ನ ಹೆಸರು ಮಾತ್ರ. ಈ ಫೌಂಡೇಶನ್ ಇಂದ ನಾನು ಏನು ಮಾಡಿದ್ದೇನೆ ಆದರೂ ಕೂಡ ಅದು ನಮ್ಮ ಘಟಕದ ಬಂಧುಗಳು, ಇಂತಹ ದಾನಿಗಳು ಮಾಡಿದ ಸಾಧನೆ ಹೊರತು ನನ್ನ ಸಾಧನೆ ಅಲ್ಲ. ನನಗೆ ತಾಯಿ ಕಟೀಲು ದುರ್ಗಾ ಮಾತೆ ಹಾಗೂ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಮಾಡಿದ್ದು ನಿಮ್ಮಂತಹ ಸಜ್ಜನ ಬಂಧುಗಳನ್ನು, ಆ ಶ್ರೀಮಂತಿಕೆಯನ್ನು ನಾನು ಪಡೆದಿದ್ದೇನೆ. ಅಭಿಮಾನಿಗಳ ಎಂಬ ಆ ಶ್ರೀಮಂತಿಕೆ, ಆದ ಕಾರಣ ಇದೆಲ್ಲ ಸಾಧ್ಯತೆ ಆಯಿತು. ಅದನ್ನು ಇಲ್ಲಿಯವರೆಗೆ ಈ 25 ವರ್ಷಗಳ ಸುದೀರ್ಘ ಒಂದು ಜೀವನ ಯಕ್ಷ ಪ್ರಯಾಣದಲ್ಲಿ ನನ್ನನ್ನು ತೊಡಗಿಸಿಕೊಂಡು, ಮೊದಲೇ ನಿಮಗೆ ಗೊತ್ತಿರಬಹುದು, ಈಗ ವೇದಿಕೆಯಲ್ಲಿರುವವರೆಗೂ ಜ್ಞಾನಿಗಳೇ, ತಾಳಮದ್ದಳೆ ಅರ್ಥಧಾರಿಗಳಿದ್ದಾರೆ, ಕಲಾವಿದಗಳಿದ್ದಾರೆ, ಉದ್ಯಮಿಗಳಿದ್ದಾರೆ, ಅನೇಕರು ಕಲಾವಿದರಾಗಿದ್ದಾರೆ. ಅದು ಭಾಗವತಿಗಾಗಿರ್ಬೋದು, ಅರ್ಥಧಾರಿಗಳಾಗಿರ್ಬೋದು, ವೇಷಧಾರಿಗಳಾಗಿರ್ಬೋದು, ತುಂಬ ಜನ ಆಗಿ ಹೋಗಿದ್ದಾರೆ. ಎಷ್ಟೆಷ್ಟು ದೊಡ್ಡ ಕಲಾವಿದಗಳ ಹೆಸರುಗಳನ್ನು ನಾವು ಹೇಳಬಹುದು. ಆದರೆ ನಮ್ಮ ಜೈಂಟ್ ಒಂದು ಮಾತು ಹೇಳಿದಾಗೆ, ತುಳಿದವರು ಇದ್ದಾರೆ, ಎತ್ತಿದವರು ಇದ್ದಾರೆ, ಅನೇಕ ಕಲಾವಿದರು ಇದ್ದಾರೆ. ಹಾಗಂತೇಳಿ ಒಂದು ಕಲಾವಿದರಿಗೆ ಇಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಕಲಾವಿದರಿಗೆ ಎಲ್ಲ ಮಟ್ಟಿನಲ್ಲಿ ನೆರವಾಗುವಂತಹ ಒಂದು ಶಕ್ತಿಯನ್ನು ಕೊಟ್ಟದ್ದು ಆ ತಾಯಿ ದುರ್ಗೆ ನನಗೆ ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಿದ್ದೇನೆ. ಕಾರ್ಯಕ್ರಮದಲ್ಲಿ ಹವ್ಯಾಸಿ ತಾಳಮದ್ದಳೆ ಕಲಾವಿದ ಜಿನೇಂದ್ರ ಜೈನ್ ಅವರನ್ನು ಸನ್ಮಾನಿಸಲಾಯಿತು. ಮುರುಗೇಂದ್ರ ಯಕ್ಷಗಾನ ತಾಳಮದ್ದಳೆ ಕೂಟ, ಮಹಿಷಮರ್ದಿನಿ ಯಕ್ಷಗಾನ ತಾಳಮದ್ದಳೆ ಕೂಟ, ಯಕ್ಷಗಾನ ಕಲಾವಿದರಾದ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಈ ಸಂದರ್ಭ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಸ್ಥಾಪಕಾಧ್ಯಕ್ಷ ತುಂಗಪ್ಪ ಬಂಗೇರ, ಕಾವಳಮೂಡೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಪದ್ಮಶೇಖರ್ ಜೈನ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ನಿರ್ದೇಶಕ ಬಿ ರಾಜಶೇಖರ ಶೆಟ್ಟಿ ಬಂಡಾರಿಗುಡ್ಡೆ, ಮಂಗಳೂರು ಹಾಪ್ಕಾಮ್ಸ್ ವ್ಯವಸ್ಥಾಪಕ ರವಿಚಂದ್ರ ಶೆಟ್ಟಿ, ಹರೀಶ್ ಅನಿಲಡೆ, ಚಾರ್ಟೆಡ್ ಅಕೌಂಟೆಂಟ್ ಹರ್ಷನಾರಾಯಣ ಶೆಟ್ಟಿ ನೆತ್ತರ, ಪ್ರಮುಖರಾದ ಜಯಂತ್ ಶೆಟ್ಟಿ, ಪುರುಷೋತ್ತಮ ಪೂಜಾರಿ, ಮಹಿಳಾ ಘಟಕದ ಲಕ್ಷ್ಮಿ, ಉಮಾಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಮಿತಿಯ ಅಧ್ಯಕ್ಷ ಯಶೋಧರ ಶೆಟ್ಟಿ ದಂಡೆ ಸ್ವಾಗತಿಸಿದ್ರು. ಅಶೋಕ್ ವಂದಿಸಿದ್ರು. ಪತ್ರಕರ್ತ ರತ್ನದೇವ್ ಪುಂಜಾಲಕಟ್ಟೆ ಕಾರ್ಯಕ್ರಮ ನಿರೂಪಿಸಿದ್ರು. ಯಕ್ಷಗಾನದ ಲೋಕದಲ್ಲಿ ಧ್ರುವತಾರೆಯಾಗಿ ಮಿನಿಗಿ ತಾನು ಮಾಡಿದಂತಹ ಸಾಧನೆಯ ಒಂದು ಪಾಲನ್ನು ತಮ್ಮ ಕುಟುಂಬದವರಿಗೆ ಹಂಚಬೇಕೆನ್ನುವಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಆ ಯಕ್ಷಗಾನದಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುವಂತಹ ದೃಷ್ಟಿಯಲ್ಲಿ ಕಳೆದ 10 ವರ್ಷಗಳ ಹಿಂದೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪನೆ ಮಾಡಿಕೊಂಡು ಬಹುಶಃ ಆಸರೆಯಾಗಿ ನಿಂತಿದ್ದಾರೆ. ಬಹುಶಃ ಇವತ್ತು ಮಾತಾಡುವ ಸಮಯವಲ್ಲ, ಇದು ಆರಾಧಿಸುವಂತಹ ಸಮಯ. ಹಾಗಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಶುಭವನ್ನು ಹಾರೈಸುತ್ತಾ 12 ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.